ಅದೇ ನನಗೆ ಇದು ಅತ್ಯಂತ ಒಂದು ಕೆಟ್ಟ ಒಂದು ಘಟನೆ ಇವತ್ತು ನಡೆದಿರುವಂತದ್ದು ನಮ್ಗೆಲ್ರಿಗೂ ಬಹಳ ನೋವು ತಂದಿದೆ. ಇದು ಅನಾವಶ್ಯಕವಾಗಿ ಒಬ್ಬ ಚಿಕ್ಕ ಹುಡುಗ ಇಲ್ಲಿ ಆಟ ಆಡೋದಕ್ಕೆ ನಮ್ಮ ಏನು ಇಲ್ಲಿ ಗ್ರೌಂಡ್ ಇದೆ, ರಾಜಾಶಂಕರ್ ಆಟದ ಮೈದಾನ ಪಾರ್ಕ್ ಅಂತ ಏನ್ ಹೇಳ್ತೀವಿ, ಕುಳ್ಳಾ ಪಾರ್ಕ್ ಅಂತ ಇದಕ್ಕೆಲ್ಲ ಹೆಸರುವಾಸಿ. ಇದನ್ನ ಇಲ್ಲಿ ಈ ಸುತ್ತಮುತ್ತ ಅನೇಕ ಜನ ಇಲ್ಲೇ ಬಂದು ಆಟ ಆಡೋದು, ಮತ್ತೆ ಈ ಗ್ರೌಂಡ್ ಇಲ್ಲಿ ಸಾರ್ವಜನಿಕರು ಬಹಳ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಆದ್ರಿಂದ ಇದು ಈ ತರ ಒಂದು ಘಟನೆ ಇವತ್ತು ನಡೆದಿರೋದು ನಮ್ಗೆಲ್ರಿಗೂ ಬಹಳ ನೋವು, ದುಃಖ. ಯಾಕೆಂದ್ರೆ ಇದು ಆ ಗೇಟು ಬಿದೋಗಿರೋದು ಅದು ಖಂಡಿತವಾಗಿಯೂ ಒಪ್ಪುವಂತದ್ದಲ್ಲ. ಅದು ಯಾವ ರೀತಿಯಾಗಿ ಆಗಿತ್ತು, ಅದ್ರ ಕ್ವಾಲಿಟಿ ಏನು, ಹೇಗ್ ಮಾಡಿದ್ರು ಅದೆಲ್ಲ ಕೂಡ ಖಂಡಿತವಾಗಿಯೂ ತನಿಖೆ ಅಂತೂ ಆಗ್ಬೇಕಾಗ್ತದೆ. ಯಾಕಂದ್ರೆ ಇದು ಸುಮಾರು ಈ ಗೇಟ್ ಅನ್ನ ಹಾಕಿ ಸುಮಾರು ಒಂದು 4 ವರ್ಷ ಆಗಿದೆ. 4 ವರ್ಷ ಆಗಿದೆ, ಹೆಚ್ಚು ಕಡಿಮೆ 4-5 ವರ್ಷ ಆಗಿರ್ಬೇಕು. ಅದರಿಂದ ಇದು ಈ ತರ ಅದು ಕರೋಡ್ ಆಗಿದೆ ಅಥವಾ ಅದು ಯಾರು ಸರಿಯಾಗಿ ನೋಡಿಲ್ಲ ಅಂತ ಕೂಡ ಕಾಣುತ್ತೆ. ಯಾರು ನಮ್ಗೇನು ಅದ್ರ ಬಗ್ಗೆ ಹೇಳುವುದಿರಲಿಲ್ಲ. ಅದರಿಂದ ಇದು ಅದ್ರ ಬಗ್ಗೆ ಖಂಡಿತ ತನಿಖೆ ಅಂತೂ ಆಗ್ಲಿ. ಯಾಕೆ ಆತರ ಆಗಿದೆ, ಅದೇನಾಗಿದೆ, ಅದು ಯಾಕೆ, ಅದು ಸ್ಪೆಸಿಫಿಕೇಶನ್ ಸರಿಯಾಗಿತ್ತಾ ಇಲ್ವಾ, ಮತ್ತು ಅದರ ಮೇಂಟೆನೆನ್ಸ್ ಏನಾದ್ರ ನೋಡ್ಕೊಂಡು ನಾವೇನಾದ್ರು ಮಾಡ್ಬೇಕಾಗಿತ್ತು ಅಂತ ಖಂಡಿತ ತನಿಖೆ ನೋಡಿ. ನನಗಂತೂ ಇದುವರೆಗೂ ಯಾರು ಮಾಹಿತಿ ಕೊಟ್ಟಿಲ್ಲ. ಗೇಟ್ ಏನಾದ್ರೂ ಆತರ ಕಟ್ಟಾಗಿದೆ ನಮ್ಗೇನೋ ಗೊತ್ತಾಗಿದ್ರೆ ನಾವು ಹೇಳ್ಬೋದಾಗಿತ್ತು. ನನಗಂತೂ ಯಾವ ಮಾಹಿತಿ ಇಲ್ಲ. ನಮ್ಮ ಯಾರು ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಇದ್ದಿದ್ದು ಸ್ವಲ್ಪ ಧೂಳು ಹೇಳ್ತದೆ, ಈ ಸುತ್ತಮುತ್ತ ಎಲ್ಲಾ ಜನರು ಇಲ್ಲಿಂದ ಧೂಳು ಹೇಳ್ತದೆ, ನಮ್ಮ ಮನೆಗಳಿಗೆ ಧೂಳು ಬರ್ತದೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ಆಟ ನಿಲ್ಸಕ್ ಆಗಲ್ಲ ಅಲ್ಲ, ಅದಕ್ಕೋಸ್ಕರ ಅದನ್ನ ನಾವು ಇದು ಮಾಡ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಸ್ಯಾನಿಟರಿ ಸಮಸ್ಯೆ ಇದೆ, ಆ ಕಡೆಯಿಂದ ಸ್ವಲ್ಪ ಲೀಕ್ ಆಗುತ್ತೆ ಅಂತ ಅಲ್ಲೊಂದು ಕ್ಯಾಂಟೀನ್ ಇದೆ, ನಮ್ಮ ಇಂದಿರಾ ಕ್ಯಾಂಟೀನ್ ಕಿಚನ್, ಆ ಕಡೆಯಿಂದ ಸ್ವಲ್ಪ ಲೀಕ್ ಆಗುತ್ತೆ ಅಂತ ಒಂದು ಕಂಪ್ಲೇಂಟ್ ಬರ್ತಾ ಇದೆ. ಹೊರತು ಇನ್ನು ಉಳಿದಿರುವಂತದ್ದು ಏನು ಬೇರೆ ಇದುವರೆಗೂ ನನ್ನ ಗಮನಕ್ಕಂತೂ ಬಂದಿಲ್ಲ. ನಮ್ಮ ಅಧಿಕಾರಿಗಳಿಗೆ ಬಂದಿದ್ದೀರೋ ನನ್ಗೆ ಗೊತ್ತಿಲ್ಲ, ತಿಳ್ಕೋಬೇಕು. ಸರ್, 2005ರಲ್ಲಿ ಈ ಗ್ರೌಂಡ್ ಗೆ ಗ್ರಿಲ್ಗಳನ್ನ ಅಳವಡಿಕೆ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಈ ಗೇಟ್ ಅನ್ನ ಕೂಡ ಅಳವಡಿಕೆ ಮಾಡ್ತಾರೆ. ತುಕ್ಕು ಹಿಡ್ದಿರುತ್ತೆ, ಅದಕ್ಕೆ ಸುಮ್ನೆ ಪೇಂಟ್ ಅನ್ನ ಮಾಡ್ತಾರೆ ಅನ್ನುವಂತ ಆರೋಪ ಸ್ಥಳೀಯರದು ಕೂಡ. ಒಂದು ಬಾರಿ ಕೂಡ ಅದನ್ನ ಬದಲಾವಣೆ ಮಾಡ್ಲಿಲ್ಲ ಅಂತ. ಇಲ್ಲ, ನಾನು ಅದೆಲ್ಲ ವಿಚಾರಣೆ ಆಗ್ಲಿ, ತನಿಖೆ ಆಗ್ಲಿ. ಯಾಕಂತ ಹೇಳಿದ್ರೆ ಇದು ಯಾವಾಗಾಯ್ತು, ಹೇಗಾಯ್ತು ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತದೆ. ಇದು 2005 ಏನು ಹಾಕಿರ್ಲಿಲ್ಲ, ಇದು ಅದ್ ನಂತರನೇ ಮಾಡಿದ್ದು. 2005 ಬಹಳ ಹಿಂದೆ ಆಯ್ತು. ನಾನು ಶಾಸಕನಾಗಿದ್ದು ಈ ಭಾಗಕ್ಕೆ 2008ರಲ್ಲಿ. ಅದಾದ್ಮೇಲೆನೆ ಇದೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದ್ದು, ಈ ಗ್ರಿಲ್ ಹಾಕುವಂಥದ್ದು, ಗೇಟ್ ಹಾಕುವಂಥದ್ದು, ಇದೆಲ್ಲ ಅದಾದ್ಮೇಲೆ ಆಗಿದ್ದು. ಸೊ 2005 ಅಂತ ಹೇಳಿದ್ರೆ ಅವ್ರ ತಪ್ಪು ಮಾಹಿತಿ ಅದು. ಅದೇ ಬಹುಶಃ ಇದು ಒಂದು 2000 ನಾನು ತಿಳ್ಕೋಬೇಕು ಯಾವಾಗ ಎಕ್ಸಾಕ್ಟ್ಲಿ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಆದ್ರೆ ಇದನ್ನ ನಾವು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಸಿದ್ದು. ಒಂದ್ಸಲ ಕೆಲಸ ಮಾಡಿದ್ರು ಕೂಡ ಅಷ್ಟು ಸರಿಯಾಗಿ ಆಗಿಲ್ಲ ಅಂತ ಹೇಳಿದಾಗ ಮತ್ತೊಮ್ಮೆ ಅದನ್ನ ಮತ್ತೆ ಮಣ್ಣೆಲ್ಲ ತೆಗೆದು ಮತ್ತೆ ಮಾಡಿಸಿದ್ದು. ಮತ್ತೆ ಇಲ್ಲೆಲ್ಲ ಈ ಚೈನ್ ಲಿಂಕ್ ಫೆನ್ಸಿಂಗ್ ಎಲ್ಲ ನಾವೇ ಎಲ್ಲ ಹಾಕ್ಸಿ, ಇದು ಮತ್ತೆ ಫ್ಲಡ್ ಲೈಟ್ ಆಟ ಆಡೋದಕ್ಕೆ ಮತ್ತೆ ಇದೆಲ್ಲ ನಾವು ಮಾಡಿಸಿ, ಅದಕ್ಕೆ ಈ ರಾಜಾಶಂಕರ್ ಬೋರ್ಡ್ ಹಾಕಿದಾಗ ಇದನ್ನ ಗೇಟ್ ಹಾಕಿದ್ದು. ಅದು ಎಷ್ಟು ವರ್ಷದಿಂದ ಹಾಕಿದ್ದು? ಒಂದು 3-4 ವರ್ಷ, 3-4 ಇಯರ್ಸ್. ಗುಂಡಿಗಳಿಂದ ಸಾಯ್ತಾರೆ, ಈಗ ಪಾರ್ಕ್ ಗಳಿಂದ ಈ ತರ ಪ್ರಾಬ್ಲಮ್ ಆಗ್ತಿದೆ. ಹೌದು, ಖಂಡಿತ. ಇದು ನನಗೆ ಗೊತ್ತಿಲ್ಲ. ಈಗ ಮೊದಲು ಹೇಳ್ತಾ ಇದ್ದೀನಿ, ಇದುವರೆಗೂ ನನ್ನ ಮಾಹಿತಿಗೆ ಇದುವರೆಗೂ ಯಾರು ಕೂಡ ಈ ತರ ಗೇಟ್ ಸಮಸ್ಯೆ ಇದೆ ಅಥವಾ ಇಲ್ಲಿ ತುಕ್ಕು ಹಿಡಿದಿದೆ ಅಥವಾ ಇದು ಬೀಳುವಂತ ಹಂತದಲ್ಲಿದೆ ಅಂತ ನಮಗಂತೂ ಯಾರು ಹೇಳಿಲ್ಲ. ನಮ್ಮ ಸ್ಥಳೀಯ